Hello everyone. This is the second problem of the chapter Final Accounts of Banking Companies. The 24 marker problem from textbook. I have chosen this. So here you can see the trial balance XYZ Bank Limited the trial balance ಕೊಟ್ಟಿದ್ದಾರೆ. So as I said, ನೀವು ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಕೈಯಲ್ಲಿ ಎಲ್ಲ ಶೆಡ್ಯೂಲ್ಸ್ ಆ್ಯಂಡ್ ಫಾರ್ಮ್ಯಾಟ್ P&L account and balance sheet ಫಾರ್ಮ್ಯಾಟ್ ಆ್ಯಂಡ್ ಅದರ ರಿಲೆವೆಂಟ್ ಶೆಡ್ಯೂಲ್ಸ್ ನಿಮ್ಮ ಕೈಯಲ್ಲಿರಬೇಕು. ಇದರ ನಿಮಗೆ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗಬಹುದು. So anyway, let's look into the problem now. Share capital as it is, it goes to schedule 1. Capital anta schedule 1 ಏನಿದೆ ಅದರಲ್ಲಿ ನೀವು share capital, paid up capital ಆ ಥರದ್ದು ಏನಾದ್ರು ಇದ್ರೆ ಮೆನ್ಷನ್ ಮಾಡ್ತೀರಾ. ಇದಾದಮೇಲೆ you have statutory reserves. So any reserves will go under reserves and surplus, that is schedule 2. But you have a twist in this question. Fully invested in 5% government security. So ಆ statutory reserve ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ, ಗವರ್ಮೆಂಟ್ ಸೆಕ್ಯೂರಿಟಿನಲ್ಲಿ ಇನ್ವೆಸ್ಟ್ ಮಾಡಿ ಮೇಂಟೈನ್ ಮಾಡಿದ್ದಾರೆ. ಸೇ ಫಾರ್ ಎಕ್ಸಾಂಪಲ್ ನೀವು ಯಾವುದಕ್ಕೂ ಒಂದು ರಿಸರ್ವ್ ಮೇಂಟೈನ್ ಮಾಡಬೇಕು, ಸೇ ಫಾರ್ ಯುವರ್ ಚಿಲ್ಡ್ರನ್ಸ್ ಎಜುಕೇಷನ್ ಆರ್ ಯುವರ್ ಚಿಲ್ಡ್ರನ್ಸ್ ಮ್ಯಾರೇಜ್ ಆರ್ ಫಾರ್ ಸಮ್ ಅದರ್ ಪರ್ಪಸ್ ಯು ಆರ್ ಗೋಯಿಂಗ್ ಟು ಮೇಂಟೈನ್ ಸಮ್ ರಿಸರ್ವ್ಸ್. ಸೊ ನೀವು ಹೇಗೆ ರಿಸರ್ವ್ ಮಾಡ್ತೀರಾ, ಸುಮ್ಮನೆ ಕ್ಯಾಶನ್ ಸೈಡಲ್ಲಿ ಎತ್ತಿರ್ತೀರಾ? ನೋ, ಯು ವಿಲ್ ಮೇಕ್ ಸಮ್ ಇನ್ವೆಸ್ಟ್ಮೆಂಟ್ಸ್ ಅಲ್ವಾ. ಸೇ ಯು ವಿಲ್ ಇನ್ವೆಸ್ಟ್ ಆನ್ ಸಮ್ ಗವರ್ಮೆಂಟ್ ಸೆಕ್ಯೂರಿಟಿ, ಅದು NSCನೋ PPF ಏನೋ ಒಂದು ಪರ್ಚೇಸ್ ಮಾಡಿಟ್ಕೊಂಡಿರ್ತೀರಾ ಫಾರ್ ಫ್ಯೂಚರ್ ಅಂತ. ಸೊ ದ ಸೇಮ್ ವೇ ಸ್ಟ್ಯಾಚ್ಯೂಟರಿ ರಿಸರ್ವ್ಸ್ ಆರ್ ಮೇಂಟೈನ್ಡ್ ಬೈ ಇನ್ವೆಸ್ಟಿಂಗ್ ಆನ್ ಸಮ್ ಗವರ್ಮೆಂಟ್ ಸೆಕ್ಯೂರಿಟೀಸ್. 5% ಗವರ್ಮೆಂಟ್ ಸೆಕ್ಯೂರಿಟೀಸ್ ಮೇಲೆ ಇನ್ವೆಸ್ಟ್ ಮಾಡಿ ಸ್ಟ್ಯಾಚ್ಯೂಟರಿ ರಿಸರ್ವ್ ಮೇಂಟೈನ್ ಮಾಡಿದ್ದಾರೆ. ಸೊ ಇನ್ವೆಸ್ಟ್ಮೆಂಟ್ಸ್ ಎಲ್ಲಿ ತೋರಿಸ್ತೀರಾ ನೀವು, ಶೆಡ್ಯೂಲ್ 8ಅಲ್ಲಿ. ಸೊ ಹಾಗಾಗಿ ಶೆಡ್ಯೂಲ್ 2 ಆ್ಯಂಡ್ ಶೆಡ್ಯೂಲ್ 8 both of them get affected. 2 and 8 both the schedules get affected with this amount. So statutory reserve schedule 2, fully invested in 5% government security ಅಂತ ಕೊಟ್ಟಿರೋದ್ರಿಂದ 5% government securities ಅಂತ ಶೆಡ್ಯೂಲ್ 8ಅಲ್ಲಿ ತೋರಿಸ್ಬೇಕು. ಸೊ ದ್ಯಾಟ್ಸ್ ದ ಟ್ವಿಸ್ಟ್ ಇನ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಇದಾದಮೇಲೆ ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ. ಸೊ ಎನಿ ಎಕ್ಸ್ಪೆನ್ಸ್, ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಅಂದರೆ ಆಫೀಸ್ ಎಕ್ಸ್ಪೆನ್ಸಸ್. ಸೊ ಎನಿ ಎಕ್ಸ್ಪೆನ್ಸ್ ವಿಸ್ ಅ P&L ಅಕೌಂಟ್ ಐಟಮ್. ಸೊ P&L ಅಕೌಂಟಲ್ಲಿ ಎಕ್ಸ್ಪೆಂಡಿಚರ್ಸ್ ಸಂಬಂಧಪಟ್ಟಿದ್ದು 15 and 16. ಸೊ ದಿಸ್ ಬಿಲಾಂಗ್ಸ್ ಟು 16 ಯಾಕಂದರೆ 15 ಇಸ್ ಆಲ್ವೇಸ್ ಇಂಟ್ರೆಸ್ಟ್ ಎಕ್ಸ್ಪೆಂಡಿಚರ್. ಇದು ಇಂಟ್ರೆಸ್ಟ್ ಎಕ್ಸ್ಪೆಂಡಿಚರ್ ಅಲ್ಲ, 16 ಇಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ಹಾಗಾಗಿ ಅಲ್ಲಿಗೆ ಹೋಗುತ್ತೆ. ಇದಾದಮೇಲೆ ಕರೆಂಟ್ ಡೆಪಾಸಿಟ್ಸ್. ಸೊ ದ ಮೂಮೆಂಟ್ ಯು ಸಿ ದ ವರ್ಡ್ ಡೆಪಾಸಿಟ್ಸ್ ಇಟ್ ಗೋಸ್ ಟು ಶೆಡ್ಯೂಲ್ 3 ವಿಚ್ ಇಸ್ ಡೆಪಾಸಿಟ್ಸ್. ಕರೆಂಟ್ ಅಕೌಂಟ್ಸ್ ಏನಿದೆ, ಕರೆಂಟ್ ಅಕೌಂಟ್ ಹೋಲ್ಡರ್ಸ್ದು ಏನು ಅಕೌಂಟ್ ಇರುತ್ತೆ ಅದೆಲ್ಲ ಕರೆಂಟ್ ಡೆಪಾಸಿಟ್ಸ್ ಆಗಿರುತ್ತೆ. ಇದಾದಮೇಲೆ ಇಂಟ್ರೆಸ್ಟ್ ಪೇಯ್ಡ್. ಸೊ ಜಸ್ಟ್ ನೌ ಐ ಮೆನ್ಷನ್ಡ್ ಇಂಟ್ರೆಸ್ಟ್ ಪೇಯ್ಡ್ ಅಂದರೆ ಎಕ್ಸ್ಪೆಂಡಿಚರ್ನ ನೀವು ಯಾವಾಗಲೂ 15 and 16ಅಲ್ಲಿ ಒಂದಕ್ಕೆ ಹಾಕ್ತೀರಾ. ಸೊ 15 ಇಸ್ ಇಂಟ್ರೆಸ್ಟ್ ಎಕ್ಸ್ಪೆಂಡಿಚರ್ಸ್. ಸೊ ಹಾಗಾಗಿ ಇಂಟ್ರೆಸ್ಟ್ ಪೇಯ್ಡ್ ಗೋಸ್ ಟು 15. ಸೇವಿಂಗ್ಸ್ ಅಕೌಂಟ್ ಇಸ್ ನಥಿಂಗ್ ಬಟ್ ಅಗೇನ್ ಅ ಡೆಪಾಸಿಟ್. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ನೀವೇನು ಮೇಂಟೈನ್ ಮಾಡ್ತೀರಾ ಅದು ಬ್ಯಾಂಕ್ದು ಡೆಪಾಸಿಟ್ಸ್ ಅಲ್ವಾ. ಸೊ ಬ್ಯಾಂಕಿನ ಡೆಪಾಸಿಟ್ ಇಸ್ ಎ ಲಯಬಿಲಿಟಿ ಟು ದ ಬ್ಯಾಂಕ್. ಸೊ ಅದು ಶೆಡ್ಯೂಲ್ 3 ಡೆಪಾಸಿಟ್ಸಲ್ಲಿ ನೀವು ತೋರಿಸ್ತೀರಾ. ಇದಾದಮೇಲೆ ಡಿಸ್ಕೌಂಟ್, ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಅನ್ನೋದು ಇನ್ಕಮ್ ಆಗುತ್ತೆ. ಇದು ಶೆಡ್ಯೂಲ್ 13. ಇನ್ಕಮ್ ಅಂದರೆ ಬ್ಯಾಲೆನ್ಸ್ ಶೀಟ್ ಐಟಮ್. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಇನ್ಕಮ್ಗೆ ಸಂಬಂಧಪಟ್ಟ ಶೆಡ್ಯೂಲ್ಸ್ ಅಂದರೆ 13 and 14. ಸೊ 13ಅಲ್ಲಿ ನೀವು ಇಂಟ್ರೆಸ್ಟ್, ಡಿಸ್ಕೌಂಟ್, ಇಂಟ್ರೆಸ್ಟ್, ಇನ್ಕಮ್ ಆನ್ ಇನ್ವೆಸ್ಟ್ಮೆಂಟ್ಸ್ ಇಂಥದ್ದನ್ನೆಲ್ಲ ನೀವು 13ಅಲ್ಲಿ ತೋರಿಸ್ತೀರಾ. ಸೊ ಹಾಗಾಗಿ ದಿಸ್ ಗೋಸ್ ಟು 13. ಯು ಕ್ಯಾನ್ ಜಸ್ಟ್ ಚೆಕ್ ಔಟ್ ದ ಶೆಡ್ಯೂಲ್. ನಾನು ಆಲ್ರೆಡಿ ನಿಮಗೆ ಪ್ರೀವಿಯಸ್ ವೀಡಿಯೋನಲ್ಲಿ ಶೆಡ್ಯೂಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಸಿ ದ್ಯಾಟ್ 13ಅಲ್ಲಿ ಇಂಟ್ರೆಸ್ಟ್ ಡಿಸ್ಕೌಂಟ್ ಎಲ್ಲ ತೋರಿಸ್ತೀರಾ ನೀವು. ಇದಾದಮೇಲೆ ರಿಬೇಟ್ ಆನ್ ಬಿಲ್ ಡಿಸ್ಕೌಂಟೆಡ್, ಇದು ಟ್ರಯಲ್ ಬ್ಯಾಲೆನ್ಸಲ್ಲಿ ಕೊಟ್ಟಿದ್ದಾರೆ. ಸೊ ನಾನು ಪ್ರೀವಿಯಸ್ಲಿ ಎಕ್ಸ್ಪ್ಲೇನ್ಡ್ ವೀಡಿಯೋನಲ್ಲಿ ಐ ಹ್ಯಾಡ್ ಟೋಲ್ಡ್ ದ್ಯಾಟ್ ರಿಬೇಟ್ ಆನ್ ಬಿಲ್ ಡಿಸ್ಕೌಂಟೆಡ್ ಟ್ರಯಲ್ ಬ್ಯಾಲೆನ್ಸಲ್ಲಿ ಕೊಟ್ಟರೆ ಬರೀ ನೀವು ಅದನ್ನು ಲಯಬಿಲಿಟಿ ಅಂದರೆ ಅದರ್ ಲಯಬಿಲಿಟೀಸ್ ಆ್ಯಂಡ್ ಪ್ರೊವಿಷನ್ಸಲ್ಲಿ ಮಾತ್ರ ತೋರಿಸ್ತೀರಾ, ವಿಚ್ ಇಸ್ ಶೆಡ್ಯೂಲ್ 5. ಅದೇ ನಿಮ್ಮ ಅಡ್ಜಸ್ಟ್ಮೆಂಟಲ್ಲಿ ನಿಮಗೆ ರಿಬೇಟ್ ಆನ್ ಬಿಲ್ ಡಿಸ್ಕೌಂಟೆಡ್ ಆ್ಯಸ್ ಇನ್ ಪ್ರೀವಿಯಸ್ ಪ್ರಾಬ್ಲಮ್ ನಿಮಗೆ ಆ ಥರದ್ದು ಏನಾದ್ರು ಕೊಟ್ಟಿದ್ರೆ ಯು ವಿಲ್ ಶೋ ಇಟ್ ಅಂಡರ್ 5 ಆಲ್ಸೋ ಆ್ಯಂಡ್ 13ಅಲ್ಲೂ ಸಬ್ಟ್ರಾಕ್ಟ್ ಮಾಡ್ತೀರಾ. ಬಟ್ ಇದರಲ್ಲಿ ಟ್ರಯಲ್ ಬ್ಯಾಲೆನ್ಸಲ್ಲಿ ಕೊಟ್ಟಿರೋದ್ರಿಂದ ಬರೀ ಶೆಡ್ಯೂಲ್ 5ಅಲ್ಲಿ ತೋರಿಸಿ ಬಿಟ್ಬಿಡ್ತೀರಾ, 13ಅಲ್ಲಿ ತೋರಿಸಲ್ಲ. ಇದಾದಮೇಲೆ ಅಗೇನ್ ಆ್ಯಸ್ ಐ ಟೋಲ್ಡ್ ಫಿಕ್ಸ್ ಡೆಪಾಸಿಟ್ಸ್ ನೋಡಿದ ಕೂಡಲೇ ನೀವು ಶೆಡ್ಯೂಲ್ 3ಗೆ ಹಾಕ್ತೀರಾ. P&L ಅಕೌಂಟ್ ಬ್ಯಾಲೆನ್ಸ್ ಬ್ರಾಡ್ ಫಾರ್ವರ್ಡ್ ಅಂದರೆ ಇದನ್ನು ನೀವು P&L ಅಕೌಂಟಲ್ಲಿ ಥರ್ಡ್ ಹೆಡಿಂಗ್ ದಟ್ ಇಸ್ ಪ್ರಾಫಿಟ್ ಆರ್ ಲಾಸ್ನಲ್ಲಿ ತೋರಿಸ್ತೀರಾ. ಒಂದು ಪ್ರಾಫಿಟ್ ಆರ್ ಲಾಸ್ ಫಾರ್ ದ ಇಯರ್. ಇದಾದಮೇಲೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ P&L ಅಕೌಂಟ್ ಬ್ರಾಡ್ ಫಾರ್ವರ್ಡ್ ಅಂತ ಏನಿರುತ್ತೆ ಅದರಲ್ಲಿ ತೋರಿಸ್ತೀರಾ. ದಿಸ್ ಡೈರೆಕ್ಟ್ಲಿ ಗೋಸ್ ಟು P&L ಅಕೌಂಟ್. ಕಮಿಷನ್ ಆ್ಯಂಡ್ ಎಕ್ಸ್ಚೇಂಜ್ ಇದು ಅದರ್ ಇನ್ಕಮ್ಸ್ ಕೆಳಗಡೆ ಬರುತ್ತೆ. ಯು ಕ್ಯಾನ್ ಜಸ್ಟ್ ಚೆಕ್ ಔಟ್ ಶೆಡ್ಯೂಲ್ 14. ಅದರಲ್ಲಿ ಕಮಿಷನ್ ಎಕ್ಸ್ಚೇಂಜ್ ಅನ್ನೋದು ಮೆನ್ಷನ್ ಆಗಿರುತ್ತೆ. Because I assume that you all have the format and schedule written in your hand. ಸೊ ಅದರಲ್ಲಿ ನೀವು ಶೆಡ್ಯೂಲ್ 14 ಚೆಕ್ ಮಾಡಿದ್ರೆ ಕಮಿಷನ್ ಆ್ಯಂಡ್ ಎಕ್ಸ್ಚೇಂಜ್ ನೋಡಬಹುದು. ಕಮಿಷನ್ ಇನ್ಕಮ್, ಎಕ್ಸ್ಚೇಂಜ್ ಇನ್ಕಮ್, ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೇನ್ಡ್ ವೈ ಇಟ್ ಇಸ್ ಅ ಪಾರ್ಟ್ ಆಫ್ ಶೆಡ್ಯೂಲ್ 14 in the previous videos. ನೆಕ್ಸ್ಟ್ ಕಮ್ಸ್ ಪ್ರಿಮೈಸಸ್. ಇಟ್ಸ್ ಅ ಫಿಕ್ಸ್ಡ್ ಅಸೆಟ್. ಫಿಕ್ಸ್ಡ್ ಅಸೆಟ್ ಏನೇ ಇದ್ರೂ ಶೆಡ್ಯೂಲ್ 10ಗೆ ಹೋಗುತ್ತೆ. ಕ್ಯಾಶ್ ಇನ್ ಹ್ಯಾಂಡ್ ಇಸ್ ಶೆಡ್ಯೂಲ್ 6 ಐಟಮ್. ಕ್ಯಾಶ್ ಇನ್ ಹ್ಯಾಂಡ್ ಇನ್ ಬ್ಯಾಲೆನ್ಸ್ ವಿತ್ RBI ಶೆಡ್ಯೂಲ್ 6 ಅಲ್ಲಿಗೂ ಮೆನ್ಷನ್ ಆಗುತ್ತೆ. ಇಂಟ್ರೆಸ್ಟ್ ರಿಸೀವ್ಡ್ ಅಂತಲೇ ಹೆಸರಲ್ಲೇ ಇದೆ. ಇಟ್ಸ್ ಅನ್ ಇನ್ಕಮ್. ಸೊ ಇನ್ಕಮ್ ರಿಲೇಟೆಡ್ ಎಲ್ಲ 13 ಅಥವಾ 14ಗೆ ಹೋಗಬೇಕು. ಇದು ಇಂಟ್ರೆಸ್ಟ್ ಇನ್ಕಮ್ ಆಗಿರೋದ್ರಿಂದ 13ಅಲ್ಲಿ ಮೆನ್ಷನ್ ಆಗುತ್ತೆ.
investment in shares. So any investment is schedule 8 item. So schedule 8 item investments in shares ತೋರಿಸ್ತೀರಾ. ಮಾರ್ಕೆಟ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, ದಿಸ್ ಇಸ್ ಸಮಥಿಂಗ್ ದಟ್ ಯು ಹ್ಯಾವ್ ಟು ಇಗ್ನೋರ್. ಯಾಕಂದರೆ ನೀವು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ರೆಕಾರ್ಡ್ ಮಾಡೋದು ಕಾಸ್ಟ್ ಪ್ರೈಸ್. ನೀವು ಇನ್ವೆಸ್ಟ್ ಮಾಡುವಾಗ ಅದ್ರದ್ದು ಬೆಲೆ 93,000 ಇತ್ತು. ಈಗ ಅದ್ರದ್ದು ಮಾರ್ಕೆಟ್ ವ್ಯಾಲ್ಯೂ 2 lakhs ಆಗಿದೆ. ಬಟ್ ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ಮಾರ್ಕೆಟ್ ವ್ಯಾಲ್ಯೂ. ಮಾರ್ಕೆಟ್ ವ್ಯಾಲ್ಯೂ ನಿಮಗೆ ಯಾವಾಗ ಇಂಪಾರ್ಟೆಂಟ್ ಆಗುತ್ತೆ, ಓನ್ಲಿ ವೆನ್ ಯು ಸೆಲ್ ದಿ ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್. ಬಟ್ ಹಿಯರ್ ಯು ಆರ್ ನಾಟ್ ಸೆಲ್ಲಿಂಗ್ ಇಟ್. ದಿಸ್ ಇಸ್ ಅನ್ ಇನ್ವೆಸ್ಟ್ಮೆಂಟ್ whose market value is 2 lakhs, but your book value is 93,000. You have to mention this cost price or book value. So 93,000 ಬರಬೇಕು. ಈ 2 lakhsನ ಇಗ್ನೋರ್ ಮಾಡಿ, ಇದು ಎಲ್ಲೂ ಬರೋದಿಲ್ಲ. So this is something that you have to ignore. This goes to schedule 8 because it's an investment. Cash with banks in India. So with any other banks in India, cash at bank another schedule 7. So balances with banks, with other banks, and money at call and short notice. ಆ ಹೆಡಿಂಗ್ ಅಲ್ಲಿ ಆ ಶೆಡ್ಯೂಲ್ ಅಲ್ಲಿ ಬರೀತೀರಾ. ಟರ್ಮ್ ಲೋನ್ಸ್ ಇನ್ ಇಂಡಿಯಾ, ನೀವೇನು ಲೋನ್ ಕೊಟ್ಟಿದ್ದೀರಾ ಬೇರೆಯವರಿಗೆ, ಅದು ವಿಚ್ ಗೋಸ್ ಟು ಅಡ್ವಾನ್ಸಸ್. ಸೊ ನೀವು ಬೇರೆಯವ್ರಿಗೆ ಕೊಟ್ಟ ಲೋನನ್ನು ಬ್ಯಾಂಕ್ ಅವರು ಬೇರೆಯವರಿಗೆ ಲೋನ್ ಕೊಟ್ಟರೆ ಅದು ಅಸೆಟ್ ಆಗುತ್ತೆ ಅವರಿಗೆ. ಸೊ ಶೆಡ್ಯೂಲ್ 9 ಅಲ್ಲಿ ನೀವು ಎಲ್ಲ ಅಡ್ವಾನ್ಸಸ್ ಅಥವಾ ಲೋನ್ಸು, ಕ್ಯಾಶ್ ಕ್ರೆಡಿಟ್ ಅದನ್ನೆಲ್ಲ ತೋರಿಸ್ತೀರಾ. ಸೊ ಆಲ್ ದೋಸ್ ಗೋಸ್ ಟು ಶೆಡ್ಯೂಲ್ 9. ಸೊ ಇಲ್ಲಿ ನೀವು ನೋಡ್ಬೋದು ಕ್ಯಾಶ್ ಕ್ರೆಡಿಟ್ ಸಹ ಕೊಟ್ಟಿದ್ದಾರೆ. ಬಟ್ ದೇರ್ ಆರ್ 2 things. ಒನ್ ಇಸ್ ಹೈಪೋಥಿಕೇಷನ್, ಇನ್ನೊಂದು ಪ್ಲೆಡ್ಜ್. ಸೊ ನಾನು ಆಲ್ರೆಡಿ ಪ್ರೀವಿಯಸ್ ವೀಡಿಯೋನಲ್ಲಿ ಒಂದ್ಸತಿ ಎಕ್ಸ್ಪ್ಲೇನ್ ಮಾಡಿದ್ದೆ, ಬಟ್ ಐ ಅಗೇನ್ ಎಕ್ಸ್ಪ್ಲೇನ್ ಇಟ್ ಹಿಯರ್. ಪ್ಲೆಡ್ಜ್ ಅಂದರೆ ನೀವು ಏನು ಅಡ ಇಟ್ಟಿದ್ದೀರಾ ಆ ಆಸ್ತಿ ಅವ್ರ ಕೈಲೇ ಬಿಟ್ಟು ಬರ್ತೀರಾ. ಸೇ ಫಾರ್ ಎಕ್ಸಾಂಪಲ್ ಗೋಲ್ಡ್ ಲೋನ್, ನೀವು ಗೋಲ್ಡನ್ನು ಅಡ ಇಟ್ಬಿಟ್ಟು ನೀವು ಸಾಲ ತೊಗೊಂಡು ಬಂದರೆ ದ್ಯಾಟ್ ಗೋಲ್ಡ್ ವಿಲ್ ಬಿ ಇನ್ ದ ಹ್ಯಾಂಡ್ಸ್ ಆಫ್ ದ in the hands of the person who has given you loan, in the hands of lender, ಆಯಿತಾ. ವೆರಸ್ ಹೈಪೋಥಿಕೇಷನ್ ಅಂದರೆ, ಈಗ ನೀವು ವೆಹಿಕಲ್ ಲೋನ್ ತೊಗೊಳ್ತೀರಾ ಅಂತ ಇಟ್ಕೊಳ್ಳಿ. ವೆಹಿಕಲ್ ಲೋನ್ ತೊಗೊಳ್ಳುವಾಗ ದ ವೆಹಿಕಲ್ ಇಸ್ ಬೀಯಿಂಗ್ ಯೂಸ್ಡ್ ಬೈ ಯು, ನೀವು ಯೂಸ್ ಮಾಡ್ತಾ ಇರ್ತೀರಾ. ದ ಬಾರೋವರ್ ಆಫ್ ದ ಲೋನ್ ಯಾರು ತೊಗೊಂಡಿದ್ದಾನೆ ಅವನೇ ಅದನ್ನು ಉಪಯೋಗಿಸ್ತಾ ಇದ್ದಾನೆ. ಬಟ್ ನೀವು ಆ ಲೋನ್ನ ತೀರಿಸಲಿಲ್ಲ ಅಂದರೆ ಮಾತ್ರ ದ ಬ್ಯಾಂಕರ್ ವಿಲ್ ಹ್ಯಾವ್ ಆಲ್ ರೈಟ್ಸ್ ಟು ಸೀಸ್ ಇಟ್. ಸೊ ದ್ಯಾಟ್ ಇಸ್ ವಾಟ್ ಇಸ್ ಕಾಲ್ಡ್ ಹೈಪೋಥಿಕೇಷನ್. ಸೊ ಹೈಪೋಥಿಕೇಷನ್ ಅಂದರೆ ದ ಪೊಸೆಷನ್ ಆಫ್ ದ ಪ್ರಾಪರ್ಟಿ ಈಸ್ ವಿತ್ ದ ಬಾರೋವರ್ ಆಫ್ ದ ಲೋನ್. ಯಾರು ಲೋನ್ ತೊಗೊಂಡಿರ್ತಾರೆ ಅವನ ಕೈಲೇ ಪ್ರಾಪರ್ಟಿ ಇರುತ್ತೆ. ಲೋನ್ ತೀರಿಸಲಿಲ್ಲ ಅಂದರೆ ಮಾತ್ರ ತೊಗೊಂಡು ಹೋಗ್ತಾರೆ. ವೆರಸ್ ಪ್ಲೆಡ್ಜಲ್ಲಿ ನೀವು ಆ ಅಸೆಟನ್ನು ಅವ್ರ ಕೈಲೇ ಬಿಟ್ಟು ಬಂದಿರ್ತೀರ, ಲೈಕ್ ಗೋಲ್ಡ್ ಲೋನ್. ಸೊ ದಟ್ಸ್ ದ ಡಿಫ್ರೆನ್ಸ್. ಅದು ಬಿಟ್ಟರೆ ಕ್ಯಾಶ್ ಕ್ರೆಡಿಟ್ ಅನ್ನೋದು ಎರಡೂ ಯಾವಾಗಲೂ ನೀವು ಶೆಡ್ಯೂಲ್ 9ಅಲ್ಲಿ ಬರೀಬೇಕು. ಸೊ ಇಟ್ ಗೋಸ್ ಟು ಶೆಡ್ಯೂಲ್ 9. ಇದಾದಮೇಲೆ ಬಿಲ್ ಪರ್ಚೇಸ್ಡ್ ಆ್ಯಂಡ್ ಡಿಸ್ಕೌಂಟೆಡ್ ಆಲ್ವೇಸ್ ಗೋಸ್ ಟು ಶೆಡ್ಯೂಲ್ 9. ಯು ಕ್ಯಾನ್ ಜಸ್ಟ್ ಚೆಕ್ ಯುವರ್ ಶೆಡ್ಯೂಲ್ 9. ಹಾಗೆ ಲೋನ್ ಟು ಎಂಪ್ಲಾಯೀಸ್, ನೀವು ಯಾರಿಗೆ ಲೋನ್ ಕೊಡಿ, ಲೋನ್ ಇಸ್ ನಥಿಂಗ್ ಬಟ್ ಅಡ್ವಾನ್ಸಸ್. ಸೊ ಎಂಪ್ಲಾಯೀಸ್ಗಾದರೂ ಕೊಡಿ, ಯಾರಿಗಾದರೂ ಕೊಡಿ. ಸೊ ಯು ರೈಟ್ ಇಟ್ ಅಂಡರ್ ಅಡ್ವಾನ್ಸಸ್ 9ಅಲ್ಲಿ ತೋರಿಸ್ತೀರಾ. ಇದಾದಮೇಲೆ ಸ್ಯಾಲ್ರೀಸ್ ಆ್ಯಂಡ್ ಅಲೋವೆನ್ಸಸ್, ಇಟ್ಸ್ ಅನ್ ಎಕ್ಸ್ಪೆನ್ಸ್. ಸೊ ಎಕ್ಸ್ಪೆನ್ಸ್ ಆಗಿರೋದ್ರಿಂದ ಅದು 16ಗೆ ಹೋಗುತ್ತೆ. ಅದರ್ 15 or 16ಅಲ್ಲಿ ಹೋಗಬೇಕು. 15 ಇಸ್ ಅನ್ ಇಂಟ್ರೆಸ್ಟ್ ಎಕ್ಸ್ಪೆಂಡಿಚರ್, ಬಟ್ ದಿಸ್ ಇಸ್ ಆಪರೇಟಿಂಗ್ ಎಕ್ಸ್ಪೆನ್ಸ್. ಸೊ ಹಾಗಾಗಿ 16ಗೆ ಹೋಗುತ್ತೆ. ಡಿವಿಡೆಂಡ್ಸ್ ಪೇಯ್ಡ್, ದ ಮೂಮೆಂಟ್ ಯು ಸಿ ದ ವರ್ಡ್ ಡಿವಿಡೆಂಡ್ ಪೇಯ್ಡ್, ಇಟ್ ಇಸ್ ಅನ್ ಅಪ್ರೋಪ್ರಿಯೇಷನ್. ಸೊ P&L ಅಕೌಂಟಲ್ಲಿ 4 ಹೆಡಿಂಗ್ ಇದೆ: ಇನ್ಕಮ್, ಎಕ್ಸ್ಪೆಂಡಿಚರ್, ಪ್ರಾಫಿಟ್ಸ್ ಆರ್ ಲಾಸಸ್ ಆ್ಯಂಡ್ ಅಪ್ರೋಪ್ರಿಯೇಷನ್ಸ್. ಸೊ ಪ್ರಾಫಿಟ್ ಆರ್ ಲಾಸ್ ಬಂದ ಮೇಲೆ ಬಂದಿರೋ ಪ್ರಾಫಿಟ್ಸಲ್ಲಿ ನಾವು ಡಿವಿಡೆಂಡ್ ಕಟ್ಟೋದು. ಸೊ ಹಾಗಾಗಿ ಅಪ್ರೋಪ್ರಿಯೇಷನ್ಸ್ ಕೆಳಗಡೆ ನೀವು ತೋರಿಸ್ತೀರಾ. ಇದು ಯಾವುದೋ ಹಿಂದಿನ ವರ್ಷದ್ದು, ನೀವು ಆ್ಯಕ್ಚುಲಿ ಮಾಡ್ತಿರೋದು 31st March 2020ಗೆ. ಬಟ್ 15-16 ವರ್ಷದಲ್ಲಿ ನೀವು ಡಿವಿಡೆಂಡ್ ಪೇ ಮಾಡಬೇಕಿತ್ತು, ಅದನ್ನು ಇವಾಗ ನೀವು ಪೇ ಮಾಡ್ತಿದ್ದೀರಾ. ಸೊ ಇಟ್ಸ್ ಪೇಯ್ಡ್, ದಟ್ಸ್ ವೈ ಯು ರೈಟ್ ಇಟ್ ಇನ್ ಅಪ್ರೋಪ್ರಿಯೇಷನ್. ನೆಕ್ಸ್ಟ್ ಯು ಹ್ಯಾವ್ ನೆಕ್ಸ್ಟ್ ಯು ಹ್ಯಾವ್ ಡಿವಿಡೆಂಡ್ ರಿಸೀವ್ಡ್ ಆನ್ ಇನ್ವೆಸ್ಟ್ಮೆಂಟ್ಸ್. ಸೊ ನೀವು ಇನ್ವೆಸ್ಟ್ಮೆಂಟ್ಸ್ ಏನು ಮಾಡಿರ್ತೀರಾ ಅದ್ರ ಮೇಲೆ ಡಿವಿಡೆಂಡ್ ರಿಸೀವ್ ಮಾಡ್ಕೊಂಡಿದ್ದೀರಾ. ದಿಸ್ ಇಸ್ ಅನ್ ಇನ್ಕಮ್ ಆನ್ ಇನ್ವೆಸ್ಟ್ಮೆಂಟ್. ಸೊ ಇನ್ಕಮ್ ಆನ್ ಇನ್ವೆಸ್ಟ್ಮೆಂಟ್ ವಿಲ್ ಬಿ ಶೋನ್ ಅಂಡರ್ ಶೆಡ್ಯೂಲ್ 13. ಯು ಕ್ಯಾನ್ ಜಸ್ಟ್ ಚೆಕ್ ಯುವರ್ ಶೆಡ್ಯೂಲ್ 13 ಲಿಸ್ಟ್. ಇದಾದಮೇಲೆ ಯು ಹ್ಯಾವ್ ಅಡ್ಜಸ್ಟ್ಮೆಂಟ್ಸ್. ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಅಡ್ವರ್ಟೈಸ್ಮೆಂಟ್. ಸೊ ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸಲ್ಲಿ ಅಡ್ವರ್ಟೈಸ್ಮೆಂಟ್ ಇನ್ಕ್ಲೂಡ್ ಆಗಿಬಿಟ್ಟಿದೆ, ವಿಚ್ ಇಸ್ 1,09,000. ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಎಷ್ಟು? 1,28,000. ಸೊ ನೀವೇನು ಮಾಡ್ತೀರಾ, ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ಸಿಂದ ಆ ಅಮೌಂಟನ್ನು ಸಬ್ಟ್ರಾಕ್ಟ್ ಮಾಡಿ ಅಡ್ವರ್ಟೈಸ್ಮೆಂಟ್ ಅಂತ ಸಪ್ರೇಟಾಗಿ ಮೆನ್ಷನ್ ಮಾಡ್ತೀರಾ ಅಷ್ಟೇ. ಸೊ ವೆನ್ ವಿ ಗೋ ಟು ಶೆಡ್ಯೂಲ್ 16 ಐ ವಿಲ್ ಎಕ್ಸ್ಪ್ಲೇನ್ ದ್ಯಾಟ್. ಇಟ್ ಕಮ್ಸ್ ಇನ್ ಶೆಡ್ಯೂಲ್ 16 ಅಷ್ಟೇ, ಇದೆಲ್ಲೂ ಎಫೆಕ್ಟ್ ಆಗಲ್ಲ. ಇದಾದಮೇಲೆ ಅಡ್ವಾನ್ಸ್ ಆಫ್ 21,000 ಇನ್ಕ್ಲೂಡೆಡ್ ಇನ್ ಕ್ಯಾಶ್ ಕ್ರೆಡಿಟ್ ಹೈಪೋಥಿಕೇಷನ್ ಇಸ್ ಕನ್ಸಿಡರ್ಡ್ ಡೌಟ್ಫುಲ್ ಆ್ಯಂಡ್ ನೀಡ್ಸ್ ಟು ಬಿ ಪ್ರೊವೈಡೆಡ್ ಫಾರ್. ನೀವು ಏನು ಕ್ಯಾಶ್ ಕ್ರೆಡಿಟ್ ಹೈಪೋಥಿಕೇಷನ್ ಬೇಸಿಸ್ ಮೇಲೆ ಏನು ಕ್ಯಾಶ್ ಕ್ರೆಡಿಟ್ ಕೊಟ್ಟಿದ್ದೀರಾ ಅದರಲ್ಲಿ 21,000 ರೂಪಾಯಿ ಬರೋದು ಡೌಟು. ಸೊ ಎಷ್ಟು ಅಮೌಂಟ್ ಆ್ಯಕ್ಚುಲಿ ಇದೆ ಕ್ಯಾಶ್ ಕ್ರೆಡಿಟ್ ಹೈಪೋಥಿಕೇಷನ್? 12,69,000 ಇದೆ, ಅದರಲ್ಲಿ 21,000 ಬರೋದು ಡೌಟ್ಫುಲ್. ಸೊ ಯು ಪ್ರೊವೈಡ್ ಫಾರ್ ಇಟ್, ಅಂದರೆ ಸಬ್ಟ್ರಾಕ್ಟ್ ಮಾಡ್ಕೋಬೇಕು ಅದರಿಂದ. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂತ. ಸೊ 9ಇಂದ ಸಬ್ಟ್ರಾಕ್ಟ್ ಮಾಡ್ತೀರಾ. 9 ಅಂದರೆ ನಿಮ್ಮ ಕ್ಯಾಶ್ ಕ್ರೆಡಿಟ್ ಹೈಪೋಥಿಕೇಷನ್ 9ಅಲ್ಲಿ ತೋರಿಸ್ತಿರ್ತಾರಲ್ಲ ಅದರಿಂದ ನೀವು ಸಬ್ಟ್ರಾಕ್ಟ್ ಮಾಡ್ಕೋತೀರಾ. ಆ್ಯಂಡ್ ಪ್ರಾವಿಷನ್ಸ್ ಆಗಿರೋದ್ರಿಂದ ಯು ಆರ್ ಪ್ರೊವೈಡಿಂಗ್ ಫಾರ್ ಡೌಟ್ಫುಲ್ ಡೆಟ್ಸ್. ಸೊ you should provide for doubtful debts. So provision for doubtful debts comes under provisions and contingencies. ಇದಾದಮೇಲೆ you have provision for tax, that again goes under provisions and contingencies. P&L ಅಕೌಂಟಲ್ಲಿ ತೋರಿಸ್ತೀರಾ.
ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅದರ್ ಲಯಬಿಲಿಟೀಸ್ ಆ್ಯಂಡ್ ಪ್ರಾವಿಷನ್ಸ್ ಶೆಡ್ಯೂಲ್ 5 ಮೆನ್ಷನ್ ಆಗುತ್ತೆ. ಇದು ಶೆಡ್ಯೂಲ್ 9 ಸಬ್ಟ್ರಾಕ್ಟ್ ಮಾಡ್ತೀರಾ ಬಿಕಾಸ್ ಇಟ್ಸ್ ಅ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಸೊ ಕ್ಯಾಶ್ ಕ್ರೆಡಿಟ್ ಹೈಪೋಥಿಕೇಷನಲ್ಲಿ ಡೌಟ್ಫುಲ್ ಇರೋದು. ಸೊ ಹಾಗಾಗಿ ನೀವು 9 ಸಬ್ಟ್ರಾಕ್ಟ್ ಮಾಡ್ತೀರಾ. ವೆರಸ್ ದಿಸ್ ಇಸ್ ಅ ಪ್ರಾವಿಷನ್ ಫಾರ್ ಟ್ಯಾಕ್ಸ್. ಇಟ್ಸ್ ಎ ಜನರಲ್ ಪ್ರಾವಿಷನ್, ಟ್ಯಾಕ್ಸ್ ಕಟ್ಟೋದಕ್ಕೆ ಅಂತ ಎತ್ತಿಟ್ಟಿರೋಂಥ ಹಣ. ಸೊ ಅದನ್ನು ನೀವು ಶೆಡ್ಯೂಲ್ 5 ಅದರ್ ಲಯಬಿಲಿಟೀಸ್ ಆ್ಯಂಡ್ ಪ್ರಾವಿಷನ್ಸಲ್ಲಿ ತೋರಿಸ್ತೀರಾ. ನೆಸೆಸರಿ ಅಪ್ರೋಪ್ರಿಯೇಷನ್ಸ್ ಫಾರ್ ಸ್ಟ್ಯಾಚ್ಯೂಟರಿ ರಿಸರ್ವ್. ಸ್ಟ್ಯಾಚ್ಯೂಟರಿ ರಿಸರ್ವ್ಗೆ ಎಷ್ಟು ಪರ್ಸೆಂಟೇಜ್ ಎತ್ತಿಡಬೇಕೋ ಅಷ್ಟು ಪರ್ಸೆಂಟೇಜ್ ಎತ್ತಿಡಿ ಅಂತ. ಸೊ ಏನೂ ಹೇಳಲಿಲ್ಲ, ಪರ್ಸೆಂಟೇಜ್ ಮೆನ್ಷನ್ ಮಾಡಿಲ್ಲ ಅಂದರೆ 25% ಆಫ್ ಪ್ರಾಫಿಟ್ಸ್ನ ನೀವು ಸ್ಟ್ಯಾಚ್ಯೂಟರಿ ರಿಸರ್ವ್ಗೆ ಹಾಕಬೇಕು. ಸೊ ವಿಚ್ ಗೋಸ್ ಟು ಅಪ್ರೋಪ್ರಿಯೇಷನ್ ಆ್ಯಂಡ್ ಶೆಡ್ಯೂಲ್ 2 ಬಿಕಾಸ್ ರಿಸರ್ವ್ಸ್ ಎಲ್ಲ ಶೆಡ್ಯೂಲ್ 2ನ ನೀವು ತೋರಿಸ್ತೀರಾ. ಆ್ಯಂಡ್ ಅಪ್ರೋಪ್ರಿಯೇಷನ್ ಬಿಕಾಸ್ ಇಟ್ಸ್ ಅ ಟ್ರಾನ್ಸ್ಫರ್ ಟು ರಿಸರ್ವ್, ಅಪ್ರೋಪ್ರಿಯೇಷನ್ ಆಗುತ್ತೆ ಅದು. ಆಕ್ಸೆಪ್ಟೆನ್ಸಸ್ ಫಾರ್ ಕಸ್ಟಮರ್ಸ್, ಎಂಡೋರ್ಸ್ಮೆಂಟ್ಸ್ ಫಾರ್ ಆನ್ ಬಿಹಾಫ್ ಆಫ್ ಕಸ್ಟಮರ್ಸ್, ಇದೆಲ್ಲ ಕಂಟಿಂಜೆಂಟ್ ಲಯಬಿಲಿಟೀಸ್. ಆಕ್ಸೆಪ್ಟೆನ್ಸ್ ಫಾರ್ ಕಸ್ಟಮರ್ ಅಂದರೆ ಕಸ್ಟಮರ್ ಪೇ ಮಾಡಲಿಲ್ಲ ಅಂದರೆ ನಾನು ಪೇ ಮಾಡ್ತೀನಿ ಅಂತ ಒಪ್ಪಿಗೆ ನೀಡಿರೋದು. ದಿಸ್ ಇಸ್ ಅ ಗ್ಯಾರಂಟಿ ದಟ್ ದ ಬ್ಯಾಂಕ್ ಹ್ಯಾಸ್ ಗಿವನ್. ಸೊ ಹಾಗಾಗಿ ದಿಸ್ ಬಿಕಮ್ಸ್ ಅ ಕಂಟಿಂಜೆಂಟ್ ಲಯಬಿಲಿಟಿ. ಕಸ್ಟಮರ್ ಕಟ್ಟಲಿಲ್ಲ ಅಂದರೆ ಮಾತ್ರ ನೀವು ಕಟ್ಟಬೇಕು. ಸೊ ಹಾಗಾಗಿ ಅದು ಕಂಟಿಂಜೆಂಟ್, ನೀವು ಕಟ್ಟಲೇಬೇಕಾಗಿರುವಂತಹ ಲಯಬಿಲಿಟಿ ಅಲ್ಲ ಅದು. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ಅಕರೆನ್ಸ್ ಆಫ್ ಎನ್ ಇವೆಂಟ್. ಕಸ್ಟಮರ್ ಕಟ್ಟಲಿಲ್ಲ ಅಂದರೆ ಮಾತ್ರ ಕಟ್ಟಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಇದು ಕಂಟಿಂಜೆಂಟ್ ಲಯಬಿಲಿಟಿ ಆಫ್ ಬ್ಯಾಲೆನ್ಸ್ ಶೀಟ್ ಟೋಟಲ್ ಎಲ್ಲ ಮಾಡಿದ್ಮೇಲೆ ತೋರಿಸ್ತೀವಂಥ ಐಟಮ್. ಸೊ ಲೆಟ್ಸ್ ಸ್ಟಾರ್ಟ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಸೊ ನೀವು ಚೆಕ್ ಮಾಡ್ಬೋದು ಶೆಡ್ಯೂಲ್ 1 ಅಂತ ಶೇರ್ ಕ್ಯಾಪಿಟಲಲ್ಲಿ ಮಾತ್ರ ಇರೋದು. ಸೊ ಅಲ್ಲಿ ಬರೀತೀರಾ. ಶೆಡ್ಯೂಲ್ 2 ಅಂತ ನೀವು ಕಂಪ್ಲೀಟ್ಲಿ ಚೆಕ್ ಮಾಡ್ಬೋದು. ಸ್ಟ್ಯಾಚ್ಯೂಟರಿ ರಿಸರ್ವ್ಸ್ 1,20,000 ಇದೆ, ಅದನ್ನು ಮೆನ್ಷನ್ ಮಾಡ್ತೀರಾ. ಅದು ಬಿಟ್ಟರೆ ನೀವು ಸ್ಟ್ಯಾಚ್ಯೂಟರಿ ರಿಸರ್ವ್ಸ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಇಲ್ಲಿ ಲಾಸ್ಟಲ್ಲಿದೆ. ಸೊ ಹಿಯರ್ ಥರ್ಡ್ ಶೆಡ್ಯೂಲಲ್ಲಿ ಅದು ಎರಡೇ ಬರುತ್ತೆ. ಸೊ ಸ್ಟ್ಯಾಚ್ಯೂಟರಿ ರಿಸರ್ವ್ 1,20,000 ಪ್ಲಸ್ ಟ್ರಾನ್ಸ್ಫರ್ ಟು ರಿಸರ್ವ್. ಇದು ಎಷ್ಟು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಿದ್ದೀವಿ ಅಂತ ನೀವು P&L ಅಕೌಂಟ್ ಮಾಡಿದ ಮೇಲೆ ಗೊತ್ತಾಗುತ್ತೆ, ಅಲ್ಲಿ ತನಕ ನಿಮ್ಗೆ ಗೊತ್ತಾಗೋದಿಲ್ಲ. ಸೊ ಲೆಟ್ ಅಸ್ ಲೀವ್ ಇಟ್, ಅದಕ್ಕೆ ಸ್ಟಾರ್ ಹಾಕಿದ್ದೀನಿ ನಾನು. And P&L account balance. So ಇದು any given problem whenever you are writing reserves and surplus you should be writing P&L account balance ಎಷ್ಟು ಅಂತ. ಅಂದರೆ ಈ ವರ್ಷ P&L account ಮಾಡಿದ್ಮೇಲೆ ಎಷ್ಟು ಬ್ಯಾಲೆನ್ಸ್ ಮಿಕ್ಕಿದೆ P&L ಅಕೌಂಟಲ್ಲಿ ಆ ಅಮೌಂಟ್ ಇಲ್ಲಿ ಮೆನ್ಷನ್ ಆಗುತ್ತೆ. ಇದಾದಮೇಲೆ ಶೆಡ್ಯೂಲ್ 3 is deposits. You can just check the entire problem. 3 ಎಲ್ಲೆಲ್ಲಿ ಬಂದಿದೆ ಅನ್ನೋದನ್ನೆಲ್ಲ ಲಿಸ್ಟ್ ಮಾಡಿಕೊಂಡು ಟೋಟಲ್ ಮಾಡಿದ್ರೆ ಆಯಿತು. ಕರೆಂಟ್ ಡೆಪಾಸಿಟ್ಸ್, ಸೇವಿಂಗ್ಸ್ ಡೆಪಾಸಿಟ್ಸ್, ಫಿಕ್ಸ್ಡ್ ಡೆಪಾಸಿಟ್ಸ್, ಅದು ಬಿಟ್ಟರೆ ಇನ್ನೆಲ್ಲೂ 3 ಇಲ್ಲ. ಯು ಕ್ಯಾನ್ ಜಸ್ಟ್ ಚೆಕ್ ಇಟ್. ಸೊ ಈ ಮೂರನ್ನು ಬರೆದು ಟೋಟಲ್ ಮಾಡ್ತೀರಾ. ಇದಾದಮೇಲೆ ಶೆಡ್ಯೂಲ್ 4 ದ ಎಂಟೈರ್ ಪ್ರಾಬ್ಲಮ್ ಯು ಕ್ಯಾನ್ ಚೆಕ್. ಯು ಕ್ಯಾನ್ ನಾಟ್ ಫೈಂಡ್ ಶೆಡ್ಯೂಲ್ 4. ಸೊ ದಟ್ ಇಸ್ ಬಾರೋಯಿಂಗ್ಸ್ ಇಲ್ಲ, ಹಾಗಾಗಿ ಡೈರೆಕ್ಟ್ಲಿ ಗೋ ಟು ಶೆಡ್ಯೂಲ್ 5. ಸೊ ಶೆಡ್ಯೂಲ್ 5 ಇಲ್ಲಿ ಬರೋದೆ ಇಲ್ಲಿ ಯು ಕ್ಯಾನ್ ಜಸ್ಟ್ ಚೆಕ್. ಶೆಡ್ಯೂಲ್ 5 ರಿಬೇಟ್ ಆನ್ ಬಿಲ್ ಡಿಸ್ಕೌಂಟೆಡ್ ಒಂದಿದೆ, ಅದು ಬಿಟ್ಟರೆ ಯು ಹ್ಯಾವ್ ಇಟ್ ಹಿಯರ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಟ್ 50%. ಇದು ಅಮೌಂಟ್ ಎಷ್ಟು ಅಂತ ಗೊತ್ತಿಲ್ಲ, ಸೊ ಅದಕ್ಕೆ ಸ್ಟಾರ್ ಹಾಕೊಂಡಿದ್ದೀನಿ. ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಸ್ಟಾರ್ ಇದೆ ಬಿಕಾಸ್ ಅಮೌಂಟ್ ಯು ಡು ನಾಟ್ ನೋ. ಇದು P&L ಅಕೌಂಟ್ ಮಾಡಿದ ಮೇಲೆ ಗೊತ್ತಾಗೋದು. ರಿಬೇಟ್ ಆನ್ ಬಿಲ್ ಡಿಸ್ಕೌಂಟೆಡ್ ಇಸ್ 48,000 ವಿಚ್ ಇಸ್ ದೇರ್ ಇನ್ ಟ್ರಯಲ್ ಬ್ಯಾಲೆನ್ಸ್. ಇದು ಎರಡನ್ನು ಬರೆದು ಟೋಟಲ್ ಮಾಡೋದಕ್ಕಾಗಲ್ಲ ಬಿಕಾಸ್ ಯು ಸ್ಟಿಲ್ ಡೋಂಟ್ ನೋ ವಾಟ್ ಇಸ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್. ಇದಾದಮೇಲೆ 6 and 7 and 8 ವಿಲ್ ರೈಟ್. ಸೊ 6, 7, 8 ಯು ಕೈಂಡ್ಲಿ ಚೆಕ್ ಹಿಯರ್. ಸೊ 6 ಕೆಳಗಡೆ ನಿಮಗೆ ಬರೀ ಕ್ಯಾಶ್ ಇನ್ ಹ್ಯಾಂಡ್ ಮಾತ್ರ ಇರೋದು. 7 ಕೆಳಗಡೆ ಕ್ಯಾಶ್ ವಿತ್ ಅದರ್ ಬ್ಯಾಂಕ್ಸ್, ಮನಿ ಅಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸ್ ಕೊಟ್ಟಿಲ್ಲ. ಆ್ಯಂಡ್ 8 ಕೆಳಗಡೆ ಇನ್ವೆಸ್ಟ್ಮೆಂಟ್ಸ್, ಒಂದು ಈ 5% ಗೌರ್ಮೆಂಟ್ ಸೆಕ್ಯೂರಿಟೀಸ್ 1,20,000 ಏನಿದೆ ಅದು, ಪ್ಲಸ್ ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್ 93,000. ಸೊ ಇವು ಎರಡನ್ನ ಮೆನ್ಷನ್ ಮಾಡ್ತೀರಾ. ಸೊ ಯು ಕ್ಯಾನ್ ಚೆಕ್ ಇಟ್ ಹಿಯರ್. 6ಅಲ್ಲಿ 23,000 ಕ್ಯಾಶ್ ಇನ್ ಹ್ಯಾಂಡ್ ಮಾತ್ರ ಬರುತ್ತೆ. ಬ್ಯಾಲೆನ್ಸ್ ವಿತ್ ಅದರ್ ಬ್ಯಾಂಕ್ಸ್ ಶೆಡ್ಯೂಲ್ 7ಅಲ್ಲಿ ಇದೊಂದು ಬರುತ್ತೆ. ಆ್ಯಂಡ್ 5% ಗೌರ್ಮೆಂಟ್ ಸೆಕ್ಯೂರಿಟಿ ಸ್ಟ್ಯಾಚ್ಯೂಟರಿ ರಿಸರ್ವ್ಸ್ ಏನು ಇನ್ವೆಸ್ಟ್ಮೆಂಟ್ ಇದೆ 1,20,000 ಪ್ಲಸ್ ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್ ಮಾರ್ಕೆಟ್ ವ್ಯಾಲ್ಯೂ 2 lakhs ವಿಚ್ ವಿಲ್ ನಾಟ್ ಬಿ ಎಫೆಕ್ಟೆಡ್. 93,000 ಮಾತ್ರ ನೀವು ತೊಗೊಳ್ಬೇಕು ಕನ್ಸಿಡ್ರೇಷನ್ಗೆ. ಸೊ 1,20,000 ಪ್ಲಸ್ 93 ಗಿವ್ಸ್ ಯು 2,13,000. ಇದಾದಮೇಲೆ ಶೆಡ್ಯೂಲ್ 9 ಅಬ್ಸರ್ವ್ ಮಾಡೋಣ. ಸೊ ಶೆಡ್ಯೂಲ್ 9 ಹಿಯರ್ ಯು ಹ್ಯಾವ್ ದ ಲಿಸ್ಟ್. ಟರ್ಮ್ ಲೋನ್ಸ್ ಇನ್ ಇಂಡಿಯಾ, ಕ್ಯಾಶ್ ಕ್ರೆಡಿಟ್, ಹೈಪೋಥಿಕೇಷನ್, ಪ್ಲೆಡ್ಜ್, ಬಿಲ್ಸ್ ಪರ್ಚೇಸ್, ಲೋನ್ ಟು ಎಂಪ್ಲಾಯೀಸ್, ಇದಿಷ್ಟು ಮೆನ್ಷನ್ ಆಗಿದೆ. ಪ್ಲಸ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಏನಿದೆ ಅದನ್ನು ನೀವು ಸಬ್ಟ್ರ್ಯಾಕ್ಟ್ ಮಾಡ್ಕೊಳ್ಬೇಕು 9ಇಂದ, ಅದು ಬಿಟ್ಟರೆ ಏನೆಲ್ಲೂ ಇಲ್ಲ. ಸೊ ವಿಲ್ ಜಸ್ಟ್ ಮೇಕ್ ದ ಸೇಮ್ ಲಿಸ್ಟ್ ಹಿಯರ್. ಟರ್ಮ್ ಲೋನ್ಸ್ ಇನ್ ಇಂಡಿಯಾ, ಕ್ಯಾಶ್ ಕ್ರೆಡಿಟ್, ಹೈಪೋಥಿಕೇಷನಿಂದ ನೀವು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ನ ಸಬ್ಟ್ರ್ಯಾಕ್ಟ್ ಮಾಡ್ತಿದ್ದೀರಾ ಬಿಕಾಸ್ ಆಸ್ ಐ ಸೆಡ್ ದಿಸ್ ಇಸ್ an advance of 21,000 included in cash credit hypothecation. ಸೊ ಅದು ಡೌಟ್ಫುಲ್ ಇರೋದು. ಸೊ ಕ್ಯಾಶ್ ಕ್ರೆಡಿಟ್ ಹೈಪೋಥಿಕೇಷನಿಂದ ಈ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ನ ಸಬ್ಟ್ರ್ಯಾಕ್ಟ್ ಮಾಡ್ಕೊಳ್ತೀರಾ. ಆ್ಯಂಡ್ ಅದರ್ ಥಿಂಗ್ಸ್ ಆರ್ ಕ್ಯಾಶ್ ಕ್ರೆಡಿಟ್, ಪ್ಲೆಡ್ಜ್, ಬಿಲ್ಸ್ ಪರ್ಚೇಸ್, ಲೋನ್ಸ್ ಟು ಎಂಪ್ಲಾಯೀಸ್, ಇದಿಷ್ಟನ್ನು ಬರೆದು ಟೋಟಲ್ ಮಾಡ್ತೀರಾ. ಇದಾದಮೇಲೆ ಶೆಡ್ಯೂಲ್ 10, 11 and 12. ಸೊ ಲೆಟ್ಸ್ ಜಸ್ಟ್ ಚೆಕ್. 10 ಅಂತ ಪ್ರಿಮೈಸಸ್ ಒಂದೇ ಬಂದಿರೋದು ಆ್ಯಂಡ್ 11 ಎಂಟೈರ್ ಪ್ರಾಬ್ಲಮ್ ನೀವು ಚೆಕ್ ಮಾಡಿ ಎಲ್ಲೂ 11 ಇಲ್ಲ. ಸೊ ಹಾಗಾಗಿ ವಿ ಆರ್ ನಾಟ್ ಗೋಯಿಂಗ್ ಟು ರೈಟ್ 11. 12 ಇದೊಂದೇ ಕಂಟಿಂಜೆಂಟ್ ಲಯಬಿಲಿಟಿ ಇರೋದು, ಅದನ್ನು ಮೆನ್ಷನ್ ಮಾಡ್ತೀವಿ. ಸೊ 10 and 12. ಸೊ ದರ್ ಇಸ್ ನೋ ಶೆಡ್ಯೂಲ್ 11 ಐಟಮ್ ಇನ್ ದ ಪ್ರಾಬ್ಲಮ್. Next you have interest earned, schedule 13 and schedule 14, so which is other incomes. So 13 and 14, let's just look at the question.
ಸೊ 13 ನಿಮಗೆ ಇಲ್ಲೊಂದು ಬಂದಿದೆ ಡಿಸ್ಕೌಂಟ್ ಆ್ಯಂಡ್ ಇಂಟ್ರೆಸ್ಟ್ ರಿಸೀವ್ಡ್ ಇದೆರಡಿದೆ. ರಿಬೇಟ್ ಅಕಸ್ಮಾತ್ ಅಡ್ಜಸ್ಟ್ಮೆಂಟ್ಸಲ್ಲಿ ಬಂದರೆ ಈ ಡಿಸ್ಕೌಂಟನ್ನು ಸಬ್ಟ್ರಾಕ್ಟ್ ಮಾಡ್ಕೋಬೇಕಿತ್ತು, ಬಟ್ ಇದು ಟ್ರಯಲ್ ಬ್ಯಾಲೆನ್ಸಲ್ಲಿ ಬಂದಿರೋದ್ರಿಂದ 5 ಮಾತ್ರ ತೋರಿಸ್ತೀರಾ. ಸೊ 30 ನಿಮಗೆ ಇಲ್ಲೊಂದು ಕಾಣಿಸ್ತದೆ, ಇಲ್ಲೊಂದು ಕಾಣಿಸ್ತದೆ. ಐ ಗೆಸ್ ದೇರ್ ಇಸ್ ನೋ ಮೋರ್ 13. ಡಿವಿಡೆಂಡ್ ರಿಸೀವ್ಡ್ ಆನ್ ಇನ್ವೆಸ್ಟ್ಮೆಂಟ್ ಇಲ್ಲೊಂದು 13 ಇದೆ. ಸೊ ದೋಸ್ 3 ಥಿಂಗ್ಸ್ ವಿಲ್ ಬಿ ಆ್ಯಡೆಡ್. ಸೊ ಯು ಕ್ಯಾನ್ ಜಸ್ಟ್ ಚೆಕ್ 13 discount, interest received, dividend received on investment. So 3 items were also given. All the 3 were given in trial balance. ಮೂರನ್ನು ಆ್ಯಡ್ ಮಾಡ್ಕೊಂಡು ಬರ್ಕೊಳ್ತೀರಾ. Other incomes 14 and 15, let's just check. Other income and interest expenditure. So 14 you have 15 ಒಂದು item ಇದೆ interest paid, and 14 you have commission and exchange. ಅದು ಬಿಟ್ಟರೆ ಇನ್ನೆಲ್ಲೂ ನಿಮಗೆ 14 and 15 ಕಾಣಿಸ್ತಾ ಇಲ್ಲ. just check it out. So you have single items each in 14 and 15. ಸೊ ಅದನ್ನು ಇಲ್ಲಿ ಮೆನ್ಷನ್ ಮಾಡ್ಕೊಳ್ತಾರೆ. ಕಮಿಷನ್ ಆ್ಯಂಡ್ ಎಕ್ಸ್ಚೇಂಜ್ ಇಸ್ ಅದರ್ ಇನ್ಕಮ್, ಇಂಟ್ರೆಸ್ಟ್ ಪೇಯ್ಡ್ ಇಸ್ ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ವಿಚ್ ಇಸ್ ಶೆಡ್ಯೂಲ್ 15. ಇದಾದಮೇಲೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಏನಿದೆ ನೋಡಿ. ಸೊ ಆಪರೇಟಿಂಗ್ ಎಕ್ಸ್ಪೆನ್ಸಸಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ 1,28,000 ಇತ್ತು, ಬಟ್ ಅದಕ್ಕೆ ಒಂದು ಅಡ್ಜಸ್ಟ್ಮೆಂಟ್ ಇದೆ. ಅದರಲ್ಲಿ 1,09,000 ಅಡ್ವರ್ಟೈಸ್ಮೆಂಟ್ ಅಂತೆ. ಸೊ ಹೌ ಹ್ಯಾವ್ ಯು ಶೋನ್ ದಟ್ ಎಫೆಕ್ಟ್? ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ 1,28,000 1,09,000 ಅಡ್ವರ್ಟೈಸ್ಮೆಂಟ್ದು. ಸೊ ಅಡ್ವರ್ಟೈಸ್ಮೆಂಟ್ 1,09,000 ಬರೀತೀರಾ. 1,28,000 1,09,000 ಹೋದರೆ 19,000 ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಅಂತ ಬರೀತೀರಾ ಅಷ್ಟೇ. ದಟ್ಸ್ ದ ಓನ್ಲಿ ಪ್ಲೇಸ್ ವೇರ್ ದಟ್ ಫಸ್ಟ್ ಅಡ್ಜಸ್ಟ್ಮೆಂಟ್ ಗೆಟ್ಸ್ ಎಫೆಕ್ಟೆಡ್. Advertisement is 1,09,000, but this 1,09,000 was included in this 1,28,000. 1,28,000 ಆ 1,09,000 ಇನ್ಕ್ಲೂಡ್ ಆಗಿಬಿಟ್ಟಿದೆ. ಹಾಗಾಗಿ ಅದನ್ನ ಸಬ್ಟ್ರಾಕ್ಟ್ ಮಾಡಿ ಬರೀ ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸ್ ಎಷ್ಟು 19,000 ಅದನ್ನು ಬರೀತೀರಾ. ಇದಾದಮೇಲೆ ಇನ್ನೇನು ಶೆಡ್ಯೂಲ್ 16 ಐಟಮ್ ಇದೆ. ಸೊ ಯು ಹ್ಯಾವ್ ಟು ಜಸ್ಟ್ ಚೆಕ್ ದ ಎಂಟೈರ್ ಪ್ರಾಬ್ಲಮ್. ಯು ಕ್ಯಾನ್ ಸಿ ಸ್ಯಾಲ್ರೀಸ್, ಅಲವೆನ್ಸಸ್ ಆ್ಯಂಡ್ ಬೋನಸ್. ಅದೊಂದೇ ಕಡೆ ಶೆಡ್ಯೂಲ್ 16 ಬಂದಿರೋದು, ಇನ್ನೆಲ್ಲೂ ಇಲ್ಲ. ಸೊ ದಿಸ್ ವಿ ಹ್ಯಾವ್ ಆಲ್ರೆಡಿ ಶೋನ್ ದ ಎಫೆಕ್ಟ್. ಸೊ ಇದನ್ನು ನೀವು ಸ್ಯಾಲ್ರಿ ಬೋನಸ್ ಎಲ್ಲ ಬರೆದು ಟೋಟಲ್ ಮಾಡ್ತೀರಾ. ನಾವು ವೆನ್ ಯು ಆರ್ ಡೂಯಿಂಗ್ P&L ಅಕೌಂಟ್ 13 and 14 ಕೆಳಗಡೆ ಈ 2 ಅಮೌಂಟ್ ತೋರಿಸ್ತೀರಾ, 15 and 16 ಕೆಳಗಡೆ ಈ 2 ಅಮೌಂಟ್ ತೋರಿಸ್ತೀರಾ. ಓಕೆ, 17,41,000, 2,93,000. So you can see 17,41,000, 2,93,000 under schedule 13 and 14, which gives you 20,34,000. And expenses ಅಲ್ಲಿ 15 and 16 ಅಲ್ಲಿ 7,48,000 and 5,73,000, 7,48,000, 5,73,000 schedule 15 and 16 ತೋರಿಸ್ತೀರಾ. ಬಟ್ ಪ್ರಾವಿಷನ್ಸ್ ಆ್ಯಂಡ್ ಕಂಟಿಂಜೆನ್ಸೀಸ್ ಐ ಹ್ಯಾವೆಂಟ್ ಶೋನ್ ದ ಸೆಪ್ರೇಟ್ ಕ್ಯಾಲ್ಕುಲೇಷನ್. ಯಾಕಂದರೆ ನಾನು ಸಪ್ರೇಟಾಗಿ ಯಾಕೆ ಮೆನ್ಷನ್ ಮಾಡ್ಕೊಳ್ಳಿಲ್ಲ ಅಂದರೆ ಇದಕ್ಕೆ ಒಂದು ದೊಡ್ಡ ಕ್ಯಾಲ್ಕುಲೇಷನ್ನೇ ತೋರಿಸ್ಬೇಕು. ಸೊ ಪ್ರಾವಿಷನ್ಸ್ ಆ್ಯಂಡ್ ಕಂಟಿಂಜೆನ್ಸೀಸ್ ಏನೆಲ್ಲ ಇದೆ ಪ್ರಾಬ್ಲಮಲ್ಲಿ, ಲೆಟ್ಸ್ ಹ್ಯಾವ್ ಅ ಲುಕ್ ಅಟ್ ಇಟ್. ಸೊ P&C you have provision for doubtful debts which is 21,000 and provisions for tax which is 50% ಅಂತ ಇದೆ. So let's see how it gets affected. So provisions and contingencies ಅಲ್ಲಿ provision for doubtful debts 21,000 as it is mention ಮಾಡ್ತೀರಾ. ಬಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಹೇಗೆ ಮೇಂಟೈನ್ ಮಾಡ್ತೀರಾ? 50% ಆಫ್ ಪ್ರಾಫಿಟ್ಸ್. ಯು ಹ್ಯಾವ್ ಟು ಮೇಂಟೈನ್ ಪ್ರಾವಿಷನ್ಸ್ ಫಾರ್ ಟ್ಯಾಕ್ಸಿಗೆ 50% ಆಫ್ ಪ್ರಾಫಿಟ್ಸ್ ಮೇಂಟೈನ್ ಮಾಡಬೇಕು. ಹೇಗೆ? ಪ್ರಾಫಿಟ್ಸ್ ಅಂದ್ರೇನು? 20,34,000 ಏನು ಇನ್ಕಮ್ ಬಂದಿದೆ, ಮೈನಸ್ ಎಕ್ಸ್ಪೆಂಡಿಚರ್ಸ್ 7,48,000 ಮೈನಸ್ 5,73,000 ಮೈನಸ್ 21,000. ಯು ಕ್ಯಾನ್ ಜಸ್ಟ್ ಚೆಕ್ ಇಟ್ ಹಿಯರ್. 20,34,000 minus 7,48,000 minus 5,73,000 minus 21,000. 20,34,000 minus these 3. ನೀವು 3 ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ 6,92,000 ಬರುತ್ತೆ. ಸೊ ಈ 6,92,000 ಇಸ್ ದ ಪ್ರಾಫಿಟ್ ಆನ್ ವಿಚ್ ಯು ಹ್ಯಾವ್ ಟು ಮೇಂಟೈನ್ 50% ಟ್ಯಾಕ್ಸ್ ಪ್ರಾವಿಷನ್. ಸೊ ಇಂಟು 50% ಮಾಡಿದ್ರೆ ನಿಮಗೆ 3,46,000 rupees ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಬರುತ್ತೆ. ಅಂದರೆ ಟ್ಯಾಕ್ಸ್ ಕಟ್ಟೋಕ್ಕೆ ಅಂತ ಇಷ್ಟು ಹಣ ಎತ್ತಿಡಬೇಕು. ಈಗ ನೀವು ಟೋಟಲ್ ಎಕ್ಸ್ಪೆಂಡಿಚರ್ನ ಆ್ಯಡ್ ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ 16,88,000. So 20,34,000 minus 16,88,000 you will be getting profits for this year. So provision for tax na ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಇನ್ಕಮ್, ಟೋಟಲ್ ಇನ್ಕಮ್ ಮೈನಸ್ ಆಲ್ ದ ಎಕ್ಸ್ಪೆಂಡಿಚರ್ಸ್. ಸೊ ಈ 3 ಎಕ್ಸ್ಪೆಂಡಿಚರ್ಸ್ ಬಂದಿರುತ್ತೆ, ಒಂದು 15 ಶೆಡ್ಯೂಲ್, 16 ಶೆಡ್ಯೂಲ್ದು ಆ್ಯಂಡ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ದು. 3 ಸಬ್ಟ್ರಾಕ್ಟ್ ಮಾಡಿಕೊಂಡ್ರೆ ನಿಮಗೆ ಇಷ್ಟು ಪ್ರಾಫಿಟ್ಸ್ ಬರುತ್ತೆ. ಆ ಪ್ರಾಫಿಟ್ಸ್ ಮೇಲೆ 50% ಇಸ್ ಯೋರ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್. ಸೊ ಇದು 3,46,000 ಇದೆ, ವಿಚ್ ಇಸ್ 16,88,000 is the total of this. Idishtudu expenditures to total. So income minus expenditure gives you profits for this year, 3,46,000. Profit and loss brought forward ಅನ್ನೋದು ನಿಮ್ಮ ಟ್ರಯಲ್ ಬ್ಯಾಲೆನ್ಸಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ P&L ಏನು ಕೊಟ್ಟಿರ್ತಾರೆ ಅದನ್ನಿಲ್ಲಿ ಮೆನ್ಷನ್ ಮಾಡ್ತೀರಾ. 8,20,000. You can check your question. So before even looking into the slides of answers, you have to write down the question with their schedule, so it becomes easy for you. So P&L account the opening balance ಇಲ್ಲಿ ಬರುತ್ತೆ, ಇದು ಟ್ರಯಲ್ ಬ್ಯಾಲೆನ್ಸಲ್ಲಿ ಕೊಟ್ಟಿದ್ದಾರೆ. ಸೊ ನಿಮ್ಮ 3,46,000 ಈ ವರ್ಷದ ಪ್ರಾಫಿಟ್ಸ್, ಇದು ಹಿಂದಿನ ವರ್ಷದ ಪ್ರಾಫಿಟ್ಸ್ ಬ್ರಾಡ್ ಫಾರ್ವರ್ಡ್, ಇದೆರಡನ್ನು ಟೋಟಲ್ ಮಾಡಿದ್ರೆ 11,66,000 ಬರುತ್ತೆ. ಇದರಿಂದ ನೀವು ಅಪ್ರೋಪ್ರಿಯೇಷನ್ಸ್ನ
ಕೊಡ್ತಾ ಹೋಗಬೇಕು. ಅಪ್ರೋಪ್ರಿಯೇಷನ್ಸ್ ಯಾವ್ಯಾವಿದೆ, ಒಂದು ಟ್ರಾನ್ಸ್ಫರ್ ಟು ಸ್ಟ್ಯಾಚ್ಯೂಟರಿ ರಿಸರ್ವ್ಸ್, ಇದೊಂದು ಸ್ಟ್ಯಾಚ್ಯೂಟರಿ ರಿಸರ್ವ್ಗೆ 25%, ಏನು ಪರ್ಸೆಂಟೇಜ್ ಮೆನ್ಷನ್ ಮಾಡಿಲ್ಲ. ಸೊ ಏನು ಪರ್ಸೆಂಟೇಜ್ ಮೆನ್ಷನ್ ಮಾಡಿಲ್ಲ ಅಂದರೆ 25% ನೀವು ಇಡಬೇಕು. ಅದು ಬಿಟ್ಟರೆ ಇನ್ಯಾವುದು ಡಿವಿಡೆಂಡ್ ಪೇಡ್ ಒಂದಿದೆ, ಡಿವಿಡೆಂಡ್ ಪೇಡ್ ಫಾರ್ 15, 16, 20,000. ಸೊ ಇದೆರಡೇ ಅಪ್ರೋಪ್ರಿಯೇಷನ್ಸ್ ಇರೋದು, ಇನ್ನೆಲ್ಲೂ ಯು ಕ್ಯಾನ್ ಚೆಕ್ ಅಪ್ರೋಪ್ರಿಯೇಷನ್ಸ್ ಇಲ್ಲ. ಆ್ಯಂಡ್ P&L ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ ಇಟ್ ವಾಸ್ ಹಿಯರ್, ಬ್ಯಾಲೆನ್ಸ್ ಬ್ರಾಡ್ ಫಾರ್ವರ್ಡಲ್ಲಿ ಓಪನಿಂಗ್ ಬ್ಯಾಲೆನ್ಸ್ 8,20,000 ತೋರಿಸಿದ್ವಲ್ಲ ಅದು. ಸೊ ಎನಿವೆ ವಿಲ್ ಜಸ್ಟ್ ಸಿ ಹಿಯರ್ 8,20,000 P&L ಅಕೌಂಟ್ ಬ್ಯಾಲೆನ್ಸ್ ತೋರಿಸಿ ಟೋಟಲ್ ಬರೆದ್ರಿ, ದ ಸೇಮ್ ಟೋಟಲ್ ಯು ವಿಲ್ ರೈಟ್ ಡೌನ್ ಹಿಯರ್. ಈ ಟೋಟಲಿಂದನೇ ನೀವು ಅಪ್ರೋಪ್ರಿಯೇಷನ್ಸ್ ಕೊಡೋದು. ಟ್ರಾನ್ಸ್ಫರ್ ಫಾರ್ ಸ್ಟ್ಯಾಚ್ಯೂಟರಿ ರಿಸರ್ವ್, ಟ್ರಾನ್ಸ್ಫರ್ ಟು ಸ್ಟ್ಯಾಚ್ಯೂಟರಿ ರಿಸರ್ವ್ ಇಸ್ this year's profit into 25%. ಸೊ ಏನು ಪರ್ಸೆಂಟೇಜ್ ಮೆನ್ಷನ್ ಆಗಿಲ್ಲ ಕ್ವಶನಲ್ಲಿ, ಸೊ ಏನು ಹೇಳಿಲ್ಲ ಅಂದರೆ 25% ಇರಬೇಕು. 3,46,000 ಮೇಲೆ 25%, ಸೊ ಇಟ್ಟರೆ 86,500 ಬರುತ್ತೆ. ಡಿವಿಡೆಂಡ್ ಪೇಡ್ ಫಾರ್ 2015-16 ಅಂತ ಮೆನ್ಷನ್ ಆಗಿದೆ 20,000 rupees, ಅದನ್ನು ಬರೀತೀರಾ. ಸೊ 11,66,000 ಇದೆರಡು ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ 10,59,500 ಬರುತ್ತೆ, ವಿಚ್ ವಿಲ್ ಬಿ ಕ್ಯಾರಿಡ್ ಫಾರ್ವರ್ಡ್ ಟು ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟಲ್ಲಿ ಶೆಡ್ಯೂಲ್ 2 ಕೆಳಗಡೆ ನೀವು ಇದನ್ನು ತೋರಿಸ್ತೀರಾ. So now you can see appropriations is statutory reserve 86,500 schedule 2 and schedule 2 ನಲ್ಲಿ 10,59,500 ಇದೆರಡೂ ತೋರಿಸ್ಬೇಕು. 86,500 and 10 lakh ನೋಡಿ 86,500 ಇಲ್ಲಿ ಟ್ರಾನ್ಸ್ಫರ್ ಆಲ್ರೆಡಿ ಇದು ಸ್ಟ್ಯಾಚ್ಯೂಟರಿ ರಿಸರ್ವ್ಗೆ ಆ್ಯಡ್ ಮಾಡ್ಕೊಂಡಿದ್ದೀವಿ, ಈ ಅಮೌಂಟ್ ಬಂತು. ಆ್ಯಂಡ್ P&L ಅಕೌಂಟ್ ಬ್ಯಾಲೆನ್ಸ್ ಏನಿದೆ ಅದು 10,59,500 ಇದೆ, ಅಲ್ಲಿ ನೀವು ತೋರಿಸ್ಕೊಳ್ತೀರಾ. 10,59,500 ಅನ್ನೋದು P&L ಅಕೌಂಟಲ್ಲಿ ಲಾಸ್ಟಲ್ಲಿ ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್ ಟು ಬ್ಯಾಲೆನ್ಸ್ ಶೀಟ್ ಅಂತ ಫುಲ್ ಕ್ಯಾಲ್ಕುಲೇಷನ್ ಎಲ್ಲ ಆದಮೇಲೆ ನಿಮ್ಗೆ ಇದು ಗೊತ್ತಾಗುತ್ತೆ ಎಷ್ಟು ಅಮೌಂಟ್ ಅಂತ, ಅದಾದಮೇಲೆ ಬರೀತೀರಾ. ಇದಾದಮೇಲೆ ಶೆಡ್ಯೂಲ್ 5ಅಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಇತ್ತು 3,46,000. ಇಲ್ಲಿ ನೀವು P&L ಅಕೌಂಟಲ್ಲಿ ಕ್ಯಾಲ್ಕುಲೇಟ್ ಮಾಡಿದ ನಂತರ ನೀವು ಅದನ್ನು ಬರ್ಕೊಳ್ಬಹುದು, ಅಲ್ಲಿ ತನಕ ನಿಮ್ಗೆ ಅದೆಷ್ಟು ಅಂತ ಗೊತ್ತಾಗಲ್ಲ. ಸೊ ನಾವು ದ ಪ್ರಾಫಿಟ್ಸ್ ಫಾರ್ ದಿಸ್ ಫಾರ್ the entire year which is carried forward to balance sheet is 10,59,500. So the balance sheet is done. P&L account is done. ಈಗ ಬ್ಯಾಲೆನ್ಸ್ ಶೀಟ್ದು ಇದು ಫಾರ್ಮ್ಯಾಟ್, ಈ ಫಾರ್ಮ್ಯಾಟ್ ಆ್ಯಸ್ ಇಟ್ ಇಸ್ ಬರ್ಕೊಳ್ತೀರಾ, ಇದೆಲ್ಲ ಶೆಡ್ಯೂಲ್ಸ್ ಆ್ಯಸ್ ಇಟ್ ಇಸ್ ಇರುತ್ತೆ, ಆದರೆ ಅಮೌಂಟ್ಸ್ ಮಾತ್ರ ನೀವು ಚೇಂಜ್ ಮಾಡ್ತಾ ಹೋಗಬೇಕು. ನಾವು ಹೌ ಡು ಯು ಚೇಂಜ್ ಇಟ್? ಸೊ ಯು ಕ್ಯಾನ್ ಹ್ಯಾವ್ ಅ ಲುಕ್ ಅಟ್ ಶೆಡ್ಯೂಲ್ 1ಇಂದ ಎಲ್ಲ ಅಮೌಂಟ್ಸ್ ನೋಡ್ತಾ ಬನ್ನಿ. ಶೆಡ್ಯೂಲ್ 1 ಇಸ್ 2 lakhs. ಶೆಡ್ಯೂಲ್ 2 ನಿಮಗೆ ಸ್ಟಾರ್ಟಿಂಗಲ್ಲೇ ಎಷ್ಟು ಅಂತ ಗೊತ್ತಾಗಲ್ಲ, P&L ಅಕೌಂಟ್ ಮಾಡಿದ್ಮೇಲೆ ಈ ಅಮೌಂಟ್ಸ್ ಎಲ್ಲ ಗೊತ್ತಾಗುತ್ತೆ. ಬೇಸಿಕಲಿ ಇದು ಟ್ರಯಲ್ ಬ್ಯಾಲೆನ್ಸಲ್ಲಿತ್ತು, ಆದರೆ 86,500 ಅನ್ನೋದು ನೀವು ಕ್ಯಾಲ್ಕುಲೇಷನ್ ಮಾಡಿದ್ರಿ P&L ಅಕೌಂಟ್ ಮಾಡ್ತಾ. ಆ್ಯಂಡ್ ಬ್ಯಾಲೆನ್ಸ್ ಕ್ಯಾರಿಡ್ ಫಾರ್ವರ್ಡ್ ಟು ಬ್ಯಾಲೆನ್ಸ್ ಶೀಟ್ ಇನ್ P&L ಅಕೌಂಟ್ ಏನಿರುತ್ತೆ ಲಾಸ್ಟ್ ಬಟ್ ಒನ್ ಲೈನಲ್ಲಿ ಟೋಟಲ್ ಮುಂಚೆ ಆ ಅಮೌಂಟ್ನ ಇಲ್ಲಿ ಬರ್ಕೊಂಡು ಟೋಟಲ್ ಮಾಡ್ಕೊಳ್ತೀರಾ. ದಿಸ್ ಇಸ್ ಯುವರ್ ಶೆಡ್ಯೂಲ್ 2. ಸೊ ಶೆಡ್ಯೂಲ್ 1, ಶೆಡ್ಯೂಲ್ 2 ಟೋಟಲ್, ಶೆಡ್ಯೂಲ್ 3 is 39,74,000, ಶೆಡ್ಯೂಲ್ 4 ಇಲ್ಲ, ಶೆಡ್ಯೂಲ್ 5 is 3,94,000. ಸೊ ಶೆಡ್ಯೂಲ್ 5 ತನಕ ಲಯಬಿಲಿಟೀಸ್, ಕ್ಯಾಪಿಟಲ್, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ಡೆಪಾಸಿಟ್ಸ್, ಬೋರೋಯಿಂಗ್ಸ್ ಇಸ್ ನಿಲ್, ಶೆಡ್ಯೂಲ್ 4ಅಲ್ಲಿ ಏನೋ ಐಟಮ್ ಇರಲಿಲ್ಲ. ಆ್ಯಂಡ್ 5ಅಲ್ಲಿ 3,94,000 ಇತ್ತು. ಸೊ ಅಲ್ಲಿ ಏನು ಟೋಟಲ್ಸ್ ಇತ್ತು ಅದನ್ನೇ ಬರ್ಕೊಂಡಿದ್ದೀರಾ ಇಲ್ಲಿ. ಸೊ ಟೋಟಲ್ ಮಾಡ್ತೀರಾ. ಹಾಗೆ 6, 7, 8, 9, 10 ಆ್ಯಂಡ್ 11 ಇಷ್ಟಕ್ಕೂ ಏನಿದೆ ಟೋಟಲ್, ಲೆಟ್ಸ್ ಹ್ಯಾವ್ ಅ ಲುಕ್. 6 is 23,000, 7 is 2,85,000, 8 is 2,13,000, 9 is 48,33,000, 10 is 4,80,000. ಸೊ ಇಷ್ಟು ಅಮೌಂಟ್ 11 ಇಲ್ಲ. ಸೊ ಇದಿಷ್ಟು ಟೋಟಲ್ಸ್ನ ಆ್ಯಸ್ ಇಟ್ ಇಸ್ ಅಲ್ಲಿ ಅಗೇನ್ಸ್ಟ್ ದ ಶೆಡ್ಯೂಲ್ಸ್ ಬರೀತಾ ಹೋಗ್ತೀರಾ, ಈ ಅಮೌಂಟ್ಸ್ನ, ಈ ಟೋಟಲ್ ಅಮೌಂಟ್ಸ್ನ. ಓಕೆ, ಸೊ ಹ್ಯಾವ್ ಅ ಲುಕ್. 23,000, 2,85,000, 2,13,000, 48,33,000, 4,80,000. 11ನಲ್ಲಿ ಏನೋ ಐಟಮ್ ಇಲ್ಲ, ಸೊ ನಿಲ್ಲ ಅಂತ ಬರೆದು ಟೋಟಲ್ ಮಾಡ್ತೀರಾ. ಇಷ್ಟು ಟೋಟಲ್ ಮಾಡಿದಾಗ ಈ ಟೋಟಲ್ ಆ್ಯಂಡ್ ಈ ಟೋಟಲ್ ಅಸೆಟ್ಸ್ and liabilities total, that is this is liabilities total and this is assets total should tally 58,34,000 ಬರುತ್ತೆ, ಟ್ಯಾಲಿ ಆಗುತ್ತೆ. ಈ ಟೋಟಲ್ ಟ್ಯಾಲಿ ಆದಮೇಲೆ ಕಂಟಿಂಜೆಂಟ್ ಲಯಬಿಲಿಟಿ ಅಂತ ಜಸ್ಟ್ ಮೆನ್ಷನ್ ಮಾಡ್ತೀರಾ, ವಿಚ್ ಇಸ್ ಯುವರ್ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಐಟಮ್. ಕಂಟಿಂಜೆಂಟ್ ಲಯಬಿಲಿಟಿ ಆಕ್ಸೆಪ್ಟೆನ್ಸಸ್ ಫಾರ್ ಕಸ್ಟಮರ್ಸ್ ಅಂತ 48,000 ಇಟ್ಸ್ ಎನ್ ಆಫ್ ಬ್ಯಾಲೆನ್ಸ್ ಶೀಟ್ ಐಟಮ್, ಬ್ಯಾಲೆನ್ಸ್ ಶೀಟ್ ಬರೆದು ನಂತರ ಬರೆಯುವಂಥದ್ದು. ಸೊ ಹಿಯರ್ ಎಂಡ್ಸ್ ಯುವರ್ ಪ್ರಾಬ್ಲಮ್ ನಂಬರ್ 2. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಇಟ್. ಥ್ಯಾಂಕ್ ಯು ಸೋ ಮಚ್.